ಹಲೋ ನಮಸ್ತೆ, ನಾನು ಶಿಲ್ಪಾ ಸುನೀಲ್. ಇವತ್ತಿನ ವಿಡಿಯೋದಲ್ಲಿ ನಾನು ದಾವಣಗೆರೆಯಲ್ಲಿ ಗ್ಲಾಸ್ ಹೌಸಲ್ಲಿ ಫಲಪುಷ್ಪ ಪ್ರದರ್ಶನ 2026 ಅದನ್ನು ನಡೆಸಿದರು. ಅದರ ವಿಡಿಯೋನ ನಾನು ಶೇರ್ ಮಾಡ್ತಾ ಇದ್ದೀನಿ. ಇದು ಫೆಬ್ರವರಿ 25ರಿಂದ ಮಾರ್ಚ್ 1ರವರೆಗೂ ನಡೆದಂತಹ ಇದು ಒಂದು ಶೋ ಅಂತ ಹೇಳ್ಬೋದು. ಹಾಗೆ ಇನ್ನೊಂದು ಸ್ಪೆಷಲ್ ಏನು ಅಂದರೆ, ಈ ಸಲ ನಮ್ಮ ದಾವಣಗೆರೆ ದುರ್ಗಮ್ಮ ಜಾತ್ರೆ ಬಂದಿದೆ. ಅದು 2 ವರ್ಷಕ್ಕೊಂದ್ಸಲ ನಡೆಸುವಂತಹ ಜಾತ್ರೆ. ಅದು ಈ ವರ್ಷ ಬಂದಿದೆ. ಅದಕ್ಕೋಸ್ಕರ ಇಲ್ಲಿ ಫಲಪುಷ್ಪ ಪ್ರದರ್ಶನ ಎಲ್ಲ ಮಾಡಿದರು. ವಿ ರೆಸ್ಪೆಕ್ಟ್ ಫಾರ್ಮರ್ಸ್ ಅಂತ ಇಲ್ಲೊಂದು ಥೀಮ್ ಮಾಡಿದ್ದಾರೆ. ಇಲ್ಲಿ ರೈತರು ಒಂದು ನೇಗಿಲು ಇಟ್ಕೊಂಡಿರೋದು, ಹಾಗೆ ಹಸುಗಳದು, ಹಾಗೆ ಒಂದು ಕೊಟ್ಟಿಗೆ ಥರ ಮಾಡಿದ್ದಾರೆ. ಹಾಗೆ ಗಿಡಗಳನ್ನೆಲ್ಲ ನಡೆಸಿದ್ದಾರೆ. ನಾವು ರೈತರಿಗೆ ಒಂದು ರೆಸ್ಪೆಕ್ಟ್ ಕೊಡಬೇಕು ಅಂತ ಅದಕ್ಕೋಸ್ಕರ ಈ ಥರ ಮಾಡಿದ್ದಾರೆ. ಎಲ್ಲ ಸಿರಿಧಾನ್ಯಗಳನ್ನೆಲ್ಲ ಯೂಸ್ ಮಾಡಿಕೊಂಡು ಇಲ್ಲೊಂದು ರಂಗೋಲಿ ಹಾಕಿದ್ದಾರೆ. ಅದರ ನಡುವೆ ನಗರ ದೇವತೆಯಾದಂತಹ ದುರ್ಗಮ್ಮದು ಒಂದು ಚಿತ್ರ ಸಹ ಬಿಡಿಸಿದ್ದಾರೆ. ನಮ್ಮ ಜೀವನದಲ್ಲಿ ಸಿರಿಧಾನ್ಯಗಳನ್ನೆಲ್ಲ ಯೂಸ್ ಮಾಡ್ತಾ ಇದ್ರೆ ನಮ್ಮ ಆರೋಗ್ಯ ಯಾವ ರೀತಿ ಸುಧಾರಿಸುತ್ತೆ, ಯಾವ ರೀತಿ ಚೆನ್ನಾಗಿರುತ್ತೆ ಅಂತ ತೋರಿಸೋದಕ್ಕೋಸ್ಕರ ಈ ರೀತಿ ಸಿರಿಧಾನ್ಯದ್ದು ಒಂದು ಹಬ್ಬ ಥರ ಮಾಡಿದ್ದಾರೆ. 30 ಕೋಟಿ ಖರ್ಚು ಮಾಡಿ ಈ ಗ್ಲಾಸ್ ಹೌಸ್ನ ರೆಡಿ ಮಾಡಿರೋದು. ಇದು ಇರೋದು ಕುಂದವಾಡ ಕೆರೆ ಹತ್ರ ಬರುತ್ತೆ ಈ ಗ್ಲಾಸ್ ಹೌಸು. ಎಂಟ್ರಿ ಆಗ್ತಿದ್ದಂಗೆ ಕಾಣೋದು ವಿಧಾನಸೌಧ. ಎಲ್ಲ ಹೂವಿನಿಂದ ವಿಧಾನಸೌಧ ಮಾಡಿದ್ದಾರೆ. ತುಂಬಾ ಆಕರ್ಷಣೀಯವಾಗಿದೆ, ನೋಡೋದಕ್ಕೆ ತುಂಬಾ ಖುಷಿಯಾಗುತ್ತೆ. ಹಾಗೆ ಹೂಗಳು ಅಷ್ಟೇ ತುಂಬಾ ಫ್ರೆಶ್ ಆಗಿತ್ತು ಹೂವೆಲ್ಲ. ಏಷ್ಯಾದಲ್ಲೇ ಅತಿ ದೊಡ್ಡ ಗಾಜಿನ ಅರಮನೆಯಲ್ಲಿ ಇದು ಸಹ ಒಂದಾಗಿದೆ. ಇನ್ನು ಗಿಡ, ಹೂವು, ಮರ ಅಂತ ಹೇಳೋದಾದರೆ ಮೊದಲು ನಮಗೆ ನೆನಪಾಗೋದು ಸಾಲು ಮರದ ತಿಮ್ಮಕ್ಕ. ಅವರು ನಮ್ಮಿಂದ ಎಲ್ಲ ದೂರ ಆಗಿದ್ದಾರೆ. ಆದರೆ ಅವರಿಗೋಸ್ಕರ ನೋಡಿ ಇಲ್ಲೊಂದು ಅವ್ರ ಬಗ್ಗೆ ಒಂದು ಥೀಮ್ ಥರ ಮಾಡಿದ್ದಾರೆ. ಚೇರ್ ಮೇಲೆ ಸಾಲು ಮರದ ತಿಮ್ಮಕ್ಕನ ಕೂರಿಸಿ ಒಂದು ಗಿಡನೆಲ್ಲ ಹಾಕಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇನ್ನು ಹಿರಿಯ ಕಾಂಗ್ರೆಸ್ ಪ್ರಭಾವಿ ನಾಯಕರಾದಂತಹ ಒಬ್ಬರು ಶಾಮನೂರು ಶಿವಶಂಕರಪ್ಪ ಅವರು ಡಿಸೆಂಬರ್ 14ನಲ್ಲಿ ನಿಧನರಾದರು. ಅವ್ರ ಬಗ್ಗೆ ಇಲ್ಲಿ ತುಂಬ ಚೆನ್ನಾಗಿ ಅವರು ಮಾಡಿದಂತಹ ಸಾಧನೆ ಬಗ್ಗೆ ತುಂಬ ಚೆನ್ನಾಗಿ ಹಾಕಿದ್ದಾರೆ. ಇವರು ಓದಿರೋದು 10ನೇ ಕ್ಲಾಸು. ಆದರೆ ಇವರು ಬಾಪೂಜಿ ಎಜುಕೇಷನ್ ಅಸೋಸಿಯೇಷನ್ನಲ್ಲಿ ಅಧ್ಯಕ್ಷರಾಗಿ, ಹಾಗೆ ಇಂಜಿನಿಯರಿಂಗ್, ವೈದ್ಯಕೀಯ ಸೇರಿದಂತೆ ಹಲವು ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದರು. ಇನ್ನು ಈ ಗ್ಲಾಸ್ ಹೌಸ್ ಬಗ್ಗೆ ಹೇಳೋದಾದರೆ, ಇದು ಬೆಂಗಳೂರಿನ ಲಾಲ್ಬಾಗ್ ಗ್ಲಾಸ್ ಹೌಸ್ ಇದೆಯಲ್ಲ ಅದಕ್ಕಿಂತ ತುಂಬಾ ದೊಡ್ಡದಾಗಿದೆ. ಹಾಗೆ ಇದು 2018ನಲ್ಲಿ ಝಾಕ್ ರಾಷ್ಟ್ರೀಯ ಪ್ರಶಸ್ತಿ ಸಹ ಇದನ್ನು ಪಡೆದುಕೊಂಡಿದೆ. ಇಲ್ಲಿ ಉದ್ಯಾನವನದ ಸಂಗೀತ ಕಾರಂಜಿ ಹಾಗೆ ವಿದೇಶಿ ಗಿಡಗಳು ತುಂಬಾ ಇದೆ. ಹಾಗೆ ಮಕ್ಕಳಿಗೆಲ್ಲ ಆಟೋದಕ್ಕೆ ತುಂಬ ಚೆನ್ನಾಗಿ ಔಟ್ಡೋರ್ ಗೇಮ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಹಾಗೆ ಇಲ್ಲಿ ಫೋಟೋಗ್ರಫಿ ಹಾಗೆ ಶೂಟಿಂಗ್ ಮಾಡೋದಕ್ಕೆ ಸಹ ತುಂಬಾ ಚೆನ್ನಾಗಿದೆ. ಕೇವಲ ಹೂಗಳು ಅಷ್ಟೇ ಅಲ್ಲ, ಎಲೆಗಳನ್ನು ಸಹ ಇಲ್ಲಿ ಯೂಸ್ ಮಾಡಿಕೊಂಡು ಕಲ್ಲಿನ ರಥ ಮಾಡಿದ್ದಾರೆ. ಅದನ್ನು ಅಷ್ಟೇ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ದೇವಿಯ ಒಂದು ಮೂರ್ತಿ ಜೊತೆಗೆ ಎಲ್ಲ ತರಕಾರಿನ ಇವರು ಯೂಸ್ ಮಾಡಿಕೊಂಡು, ಹಾಗೆ ನಮ್ಮ ದಾವಣಗೆರೆ ಅಂತ ಒಂದು ಹಾರ್ಟಲ್ಲಿ ಮಾಡಿದ್ದಾರೆ. ಇದು ನೋಡೋದಕ್ಕೆ ತುಂಬ ಅಟ್ರಾಕ್ಟಿವ್ ಆಗಿತ್ತು. ಇನ್ನು ಇಲ್ಲಿ ವ್ಯವಸಾಯದ ಬಗ್ಗೆ ತುಂಬ ಚೆನ್ನಾಗಿ ಒಂದು ಮಾಡೆಲ್ ಇಟ್ಟಿದ್ದಾರೆ. ಇಲ್ಲಿ ಬೆಳೆಗಳನ್ನು ಯಾವ ರೀತಿ ಬೆಳಿಬೋದು ಅಂತಲೂ ತೋರಿಸ್ಕೊಟ್ಟಿದ್ದಾರೆ. ಮಿಶ್ರ ತಳಿ ಆಗಲಿ, ಹಾಗೆ ಹನಿ ನೀರಾವರಿ ಆಗಲಿ, ಈ ಥರ ಎಲ್ಲ ಒಂದು ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಹಾಗೆ ಅಡಿಕೆದು, ಬಾಳೆದು ಗಿಡಗಳದು, ಅದನ್ನು ಅಡಿಕೆ ಒಣಗಿಸೋದು ಅದನ್ನೆಲ್ಲ ಸಹ ಇಲ್ಲಿ ಚೆನ್ನಾಗಿ ತೋರಿಸಿದ್ದಾರೆ. ಈ ಫಲಪುಷ್ಪ ಪ್ರದರ್ಶನನ ತೋಟಗಾರ ಇಲಾಖೆ, ಕೃಷಿ ಹಾಗೂ ವಿವಿಧ ಇಲಾಖೆಗಳು ಇದನ್ನು ಆರ್ಗನೈಸ್ ಮಾಡಿರೋದು. ಒಂದು ಎಕ್ಸಿಬಿಷನ್ ಇದೆ ಅಂದರೆ ಅಲ್ಲಿ ಒಂದು ಸ್ಟಾಲ್ಸ್ ಎಲ್ಲ ಇದ್ದರೆ ಆವಾಗ ಒಂದು ಆ ಎಕ್ಸಿಬಿಷನ್ಗೆ ವ್ಯಾಲ್ಯೂ ಅಲ್ವಾ. ಇಲ್ಲಿ ನೋಡಿ ಫಲಪುಷ್ಪ ಪ್ರದರ್ಶನ ಜೊತೆಗೆ ಇಲ್ಲಿ ಸೀರೆದೆಲ್ಲ ಒಂದು ಸ್ಟಾಲ್ಸ್ ಎಲ್ಲ ಹಾಕಿದ್ರು. ಇದು ಎಂಬ್ರಾಯ್ಡ್ರಿ ಸ್ಯಾರೀಸು ಧಾರವಾಡದಿಂದ ಬಂದಿದ್ದರು. ತುಂಬ ಚೆನ್ನಾಗಿತ್ತು ಕಲೆಕ್ಷನ್ಸ್ ಎಲ್ಲ. ಕಲರ್ಸು ಅಷ್ಟೇ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿತ್ತು. ತುಂಬಾ ಇಷ್ಟ ಆಯಿತು ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಹ್ಯಾಂಡ್ಲೂಮ್ ಸ್ಯಾರೀಸ್. ಇದು ಬಾಗಲಕೋಟೆಯಿಂದ ಬಂದಿದ್ರು ಕೈಮಗ್ಗ ಸೀರೆಗಳು. ಇದರಲ್ಲೂ ಅಷ್ಟೇ ಡಿಫ್ರೆಂಟ್ ಆಗಿತ್ತು ಕಲೆಕ್ಷನ್ಸು. ಒಂದು ಕಡೆ ಚೆಕ್ಸ್ ಇದ್ದರೆ ಒಂದು ಕಡೆ ದೊಡ್ಡ ಚೆಕ್ಸ್ ಇತ್ತು, ಹಾಗೆ ಲೈನ್ಸ್ ಎಲ್ಲ ಇತ್ತು. ಇದನ್ನು ತುಂಬಾ ಇಷ್ಟ ಆಯಿತು. ನೆಕ್ಸ್ಟ್ ಇಲ್ಲಿ ಕಾಶ್ಮೀರದ್ದು ಸಿಲ್ಕ್ ಸ್ಯಾರೀಸ್ ಇದ್ವು, ಅದೂ ಅಷ್ಟೇ ಚೆನ್ನಾಗಿತ್ತು. ಹಾಗೆ ವೆಸ್ಟ್ ಬೆಂಗಾಲ್ದು
ಕಾಟನ್ ಸ್ಯಾರೀಸ್ ಇದ್ವು, ಅದು ತುಂಬಾ ಚೆನ್ನಾಗಿದ್ವು. ಇನ್ನು ಚಿಕ್ಕ ಮಕ್ಕಳಿಗೆ ಇಲ್ಲಿ ಲಂಗ ಬ್ಲೌಸಸ್ಸು ಅದೂ ಅಷ್ಟೇ ತುಂಬ ಕಲೆಕ್ಷನ್ಸ್ ಇತ್ತು, ತುಂಬಾ ಚೆನ್ನಾಗಿದ್ವು. ಇನ್ನು ಇದರ ಜೊತೆಗೆ ಫುಡ್ ಸ್ಟಾಲ್ಸ್ ಎಲ್ಲ ಹಾಕಿದರು. ಈ ಪಾಪಡ್ ಆಗಲಿ, ಮಿರ್ಚಿ ಆಗಲಿ, ಮಂಡಕ್ಕಿ ಆಗಲಿ, ಆಮೇಲೆ ಚಾಟ್ಸ್ ಆಗಲಿ, ಹಾಗೆ ಸ್ವೀಟ್ ಕಾರ್ನ್ ಆಗಲಿ, ಈ ಥರ ನಮಗೆ ಚಾಟ್ಸಿಂದ ಎಲ್ಲದೂ ಇಟ್ಟಿದ್ರು. ಹಾಗೆ ವುಡನಿಂದ ಐಟಮ್ಸ್ ಎಲ್ಲ ಇಟ್ಟಿದ್ರು. ಆಮೇಲೆ ಈ ರೇಷ್ಮೆದು ದಾರ, ಈ ರೇಷ್ಮೆ ದಾರದಿಂದ ಹೂವೆಲ್ಲ ಮಾಡಿದರು, ಅದನ್ನೆಲ್ಲ ಇಟ್ಟಿದ್ರು. ನಾವು ಡೈಲಿ ಏನೇನೆಲ್ಲ ಯೂಸ್ ಮಾಡ್ತೀವಿ, ನಮ್ಗೆ ಏನೇನೆಲ್ಲ ಬೇಕಾಗುತ್ತೆ ನೋಡಿ, ಆ ಥರದ್ದು ಎಲ್ಲ ಐಟಮ್ಸು ಸಹ ಇಲ್ಲಿ ಇಟ್ಟಿದ್ರು. ಇವತ್ತಿನ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಒಂದು ಕಮೆಂಟ್ ಮಾಡಿ. ಏನಾದರೂ ಚೇಂಜಸ್ ಮಾಡಬೇಕು ಅಂದರೆ ಅದನ್ನು ಸಹ ತಿಳಿಸಿ. ಏನಾದರೂ ಮಿಸ್ಟೇಕ್ ಇದ್ದರೆ ಅದನ್ನು ಸಹ